ಇದನ್ನ ತಾವೆಲ್ಲರೂ ಬಹುಶಃ ನೋಡಿದ್ದೀರಾ. 100 ರೂಪಾಯಿ ನಾವು ನೇರ ತೆರಿಗೆ ಕಟ್ಟಿದ್ರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಹೋಗುತ್ತೆ ಅಂತ. ನಾವು ಕರ್ನಾಟಕದಲ್ಲಿ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಬರ್ತಕ್ಕಂಥದ್ದು 12 ರಿಂದ 14 ರೂಪಾಯಿ ಅಷ್ಟೇ. ಇದು ಬೇರೆ ಬೇರೆ ಲೆಕ್ಕ ಹಾಕ್ತಕ್ಕಂಥ ರೀತಿಗಳಿದ್ದಾವೆ. ಇದು ಒಂದು ಅಂದಾಜು, ಇದು ನಾನು ಹಾಕಿರೋ ಲೆಕ್ಕ ಅಲ್ಲ, ಸ್ವಾಯತ್ತ ಸಂಸ್ಥೆಗಳು ಇಂಡಿಪೆಂಡೆಂಟ್ ಬಾಡೀಸ್ ಹಾಕಿರ್ತಕ್ಕಂಥ ಲೆಕ್ಕಾಚಾರ. ಅದನ್ನ ನಾನು ಗ್ರಾಫಿಕ್ಸ್ ಇಂಪೋರ್ಟ್ ಮಾಡಿದ್ದೇನೆ ಇಲ್ಲಿ. ಬೇರೆ ರಾಜ್ಯಗಳು 100 ರೂಪಾಯಿ ಕಟ್ಟಿದ್ರೆ ಕೆಲವ್ರಿಗೆ 270 ರೂಪಾಯಿ ಬರುತ್ತೆ, ಕೆಲವ್ರಿಗೆ 333 ರೂಪಾಯಿ ಬರ್ತದೆ. ಕರ್ನಾಟಕ 100 ರೂಪಾಯಿ ಕಟ್ಟಿದ್ರೆ ನಮ್ಗೆ ಬರ್ತಕ್ಕಂಥದ್ದು 12 ರಿಂದ 14 ರೂಪಾಯಿವರೆಗೆ ಈ ಆಸುಪಾಸಿನಲ್ಲಿ ಬರುತ್ತೆ. ಸೊ ನಾನು 100 ರೂಪಾಯಿಗೆ 200 ರೂಪಾಯಿ ಕೊಡಿ ಅಂತಾನು ಕೇಳ್ತಾ ಇಲ್ಲ, 100 ರೂಪಾಯಿಗೆ 300 ರೂಪಾಯಿ ಕೊಡಿ ಅಂತಾನು ನಾನು ಕೇಳ್ತಾ ಇಲ್ಲ. ನಾನ್ ಕಟ್ಟೋ 100 ರೂಪಾಯಿಯಲ್ಲಿ ಅಟ್ಲೀಸ್ಟ್ 30 ರೂಪಾಯಿ ಆದ್ರೂ ನಮ್ಗೆ ಪಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ವಾ? ನಮ್ಗೆ ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಅಸಮತೋಲನ ಇದೆ 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 ನಾನು ಒಪ್ತಾ ಇದ್ದೀನಿ ಸರ್ಕಾರದ ಪ್ರತಿನಿಧಿಯಾಗಿ. ರಾಜ್ಯದಲ್ಲಿ ಎಲ್ಲರೂ ಕೂಡ ಒಂದೇ ಸಮನಾಗಿ ಅಭಿವೃದ್ಧಿ ಆಗಿಲ್ಲ. ಕರ್ನಾಟಕ, ಬೆಂಗಳೂರು ನಮ್ಮ ಆಸ್ತಿ, ಆದ್ರೆ ಬೆಂಗಳೂರು ಇಡೀ ಕರ್ನಾಟಕ ಅಲ್ಲ. ಪ್ರಾದೇಶಿಕ ಅಸಮತೋಲನ ಇದೆ ನಮ್ಮಲ್ಲಿ. ನೀರಾವರಿ ಯೋಜನೆಗಳನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಈ ತರ ಇವರು ನಮ್ಮ ದುಡ್ಡನ್ನ ಎಲ್ಲ ಕಿತ್ಕೊಂಡ್ಬಿಟ್ರೆ, ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಮ್ಗೆ ಅನುದಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ರಾಜ್ಯ ಅಭಿವೃದ್ಧಿ ಆಗೋದು ಹೇಗೆ? ಬಹುಶಃ ನಾವು ಪರ್ ಕ್ಯಾಪಿಟಲ್ ಲೆಕ್ಕ ಹಾಕಿದ್ರೆ ಮಹಾರಾಷ್ಟ್ರಗಿಂತ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತೇವೆ. ಪರ್ ಕ್ಯಾಪಿಟಲ್ ಲೆಕ್ಕ ಹಾಕಿದ್ರೆ ಅವ್ರದ್ದು ಜನಸಂಖ್ಯೆ ಜಾಸ್ತಿ ಇದೆ, ಟ್ಯಾಕ್ಸ್ ಕಟ್ತಾರೆ. ಟೋಟಲ್ ಅಲ್ಲಿ ತಗೊಂಡ್ರೆ ಅವ್ರು ನಂಬರ್ 1, ನಾವು ನಂಬರ್ 2 ಇದ್ದೇವೆ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ ನಾವು. ಪರ್ ಕ್ಯಾಪಿಟಲ್ ತಗೊಂಡ್ರೆ ಬಹುಶಃ ನಾವು 1ನೇ ಸ್ಥಾನಕ್ಕೆ ಬಂದ್ರು ಬರಬಹುದು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವಂತ ನಾವು ನಮ್ಮ ಹಣದಲ್ಲಿ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೇವೆ. ಸಂತೋಷ ಇದೆ, ಅದರ ಬಗ್ಗೆ ನನಗೆ ಅಸೂಯೆ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ, ಹೆಮ್ಮೆ ಇದೆ ನನಗೆ. ಕರ್ನಾಟಕದವರಾಗಿ ಬೇರೆ ರಾಜ್ಯಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೇವೆ ಅನ್ನೋ ಸಂತೋಷ ಇದೆ. ಆದ್ರೆ ನನ್ನ ಅವಶ್ಯಕತೆಗಳನ್ನು ನಾನು ನೋಡ್ಲೇಬೇಕಲ್ಲ. ನಮ್ಮ ನೀರಾವರಿ ಯೋಜನೆಗಳು ಆಗ್ಬೇಕು, ಹಿಂದುಳಿದ ಭಾಗಗಳ ಅಭಿವೃದ್ಧಿ ಆಗಬೇಕು. ಇದಕ್ಕೆ ಇವತ್ತು ನಮಗೆ ಹಣ ಸಿಗದಂಗೆ ಮಾಡ್ತಾ ಇದ್ದಾರೆ. ಇವತ್ತು ದೇಶಕ್ಕೆ ನಾವು ಸಪೋರ್ಟ್ ಮಾಡೋಂಥವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ದೇಶಕ್ಕೆ ಇನ್ನೂ ಸಪೋರ್ಟ್ ಮಾಡ್ತೇವೆ ಹೆಚ್ಚಾಗಿ. ಅದರ ಬದಲಿಗೆ ನಮಗೆ ನೀವು ಕೈಯನ್ನ ಬಿಗಿ ಮಾಡಿದ್ರೆ ಅಥವಾ ಉಸಿರು ಕಟ್ಟುವಂತಹದ್ದು ಮಾಡಿದ್ರೆ ಇದು ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿಯ ಉಸಿರು ಕಟ್ಟದಂಗ ಆಗತ್ತೆ. ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿಯನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನ ಜಾಸ್ತಿ ದೇಶಕ್ಕೆ ಉತ್ಪಾದನೆ ಆಗುತ್ತೆ, ಇನ್ನ ಜಾಸ್ತಿ ಟ್ಯಾಕ್ಸ್ ಬರುತ್ತೆ, ಬೇರೆ ರಾಜ್ಯಗಳಿಗೂ ಸಪೋರ್ಟ್ ಮಾಡಬಹುದು. ಆದ್ರೆ ಇವತ್ತು ದೇಶದ ಆಸ್ತಿ ನಮ್ಮ ಕರ್ನಾಟಕವನ್ನ ಎಲ್ಲೋ ಒಂದು ಕಡೆ ಅದುಮ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಆತಂಕ ಮತ್ತು ಸತ್ಯಾಂಶ. ಇದು ಇಲ್ಲಿವರೆಗೂ ಕೂಡ ನಾನು ತೆರಿಗೆಗಳ ವಿಷಯದಲ್ಲಿ ತಮಗೆ ಹೇಳಿದ್ದೇನೆ. ಇನ್ನು ನೆಕ್ಸ್ಟು ಬರಗಾಲದ ಬಗ್ಗೆ ಕೆಲವು ವ್ಯಾಖ್ಯಾನಗಳನ್ನು ಅವ್ರು ಮಾಡಿದ್ದಾರೆ. ನೆಕ್ಸ್ಟು